ನಮಸ್ತೆ, ನಾನು ದಿವ್ಯ ಆರಾಧ್ಯ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಪಂಚಭೂತಾತ್ಮಕದ ಶಿವನ ಸ್ವರೂಪ. ಶಿವನು ಪಂಚಭೂತಾತ್ಮಕನು ಕೂಡ ಹೌದು. ನಮ್ಮ ಶರೀರದಲ್ಲಿ ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಇರುತ್ತೆ. ಇದಕ್ಕೆ ಪ್ರತೀಕವಾಗಿ ಪಾರ್ಥಿವ ಲಿಂಗನ ಪೂಜಿಸಬೇಕಾಗತ್ತೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲತತ್ವ ಇರುತ್ತೆ. ಇದಕ್ಕೆ ಪ್ರತೀಕ ಜಲಲಿಂಗ. ಮಣಿಪೂರಕ ಚಕ್ರವು ಅಗ್ನಿ ತತ್ವಕ್ಕೆ ಸಂಬಂಧಿಸವಾಗಿರುತ್ತೆ. ಅದು ಜ್ವಾಲಾಲಿಂಗ ಅಂತ ಕರೆಯುತ್ತೆ. ಇದನ್ನು ಹಿರಣ್ಯ ಸ್ತಂಭವೆಂದು ಹೇಳ್ತಾರೆ. ಕಂಠಸ್ಥಾನ ಅಂದರೆ ವಿಶುದ್ಧಿನಲ್ಲಿ ವಾಯು ತತ್ವ ಇರುತ್ತೆ. ಇದಕ್ಕೆ ಪ್ರತೀಕವಾಗಿ ವಾಯುಲಿಂಗ ಅಂತ. ಆಕಾಶ ಸ್ಥಾನದಲ್ಲಿ ಹೃದಯದಲ್ಲಿ ಇರುವುದರಿಂದ ಚಿದಂಬರ ಲಿಂಗ ಅಂತ ಕರೀತಾರೆ. ಆಕಾಶ ಲಿಂಗ ಎಂದು ಕೂಡ ಹೇಳ್ತಾರೆ. ಚಿದಂಬರ ಲಿಂಗಕ್ಕೆ ಆಕಾರ ಇರೋದಿಲ್ಲ. ಈ ಪಂಚಭೂತಾತ್ಮಕಗಳ ಶಿವಲಿಂಗಗಳ ಆಕಾರವೇ ಆರಾಧನೆ, ದರ್ಶನ ಮತ್ತು ಅರ್ಚನೆ ವಿಶೇಷ ಫಲಪ್ರದವು. ಈ ಶಿವನ ಮಹಿಮೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಏಕಾದಶ ಶಿವಕ್ಷೇತ್ರಗಳಲ್ಲಿ ಶಿವನ ಸ್ವರೂಪ ಇರುತ್ತದೆ. ಶಿವನ ಏಕಾದಶ ರುದ್ರ ಸ್ವರೂಪನು ಆಂಧ್ರ ಪ್ರದೇಶದಲ್ಲಿ 11 ಶಿವಕ್ಷೇತ್ರಗಳಿದೆ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಅದರಲ್ಲಿ 3 ಫಲನ ಅಂದರೆ ದರ್ಶನ ಮಾಡೋದ್ರಿಂದ 3 ಫಲಗಳನ್ನ ಕೊಡುತ್ತಾರೆ. ಒಂದು ಫಸ್ಟ್ ಇರೋದು ಬೃಹಶಿಲಾನಗರದ ನಗರೇಶ್ವರ ಅಂತ, ಶ್ರೀಶೈಲದ ಮಲ್ಲಿಕಾರ್ಜುನ, ದ್ವಾರಕಾಮಯದ ಭೀಮೇಶ್ವರ, ಕ್ಷೀರರಾಮದ ರಾಮಲಿಂಗೇಶ್ವರ, ಅಮರಾವತಿಯ ಅಮರಲಿಂಗೇಶ್ವರ, ಕೋಟಿಪಲಿ ಕ್ಷೇತ್ರದ ಕೋಟಿಪಲೀಶ್ವರ, ಪೀಠಿಕಾಪುರದ ಗುಕ್ಕುಟೇಶ್ವರ, ಮಹಾನಂದಿಯ ಮಹಾನಂದೀಶ್ವರ, ಕಾಳೇಶ್ವರದಲ್ಲಿನ ಕಾಳೇಶ್ವರ, ಶ್ರೀಕಾಳಹಸ್ತೀಶ್ವರ, ತ್ರಿಪುರಾಂತಕದ ತ್ರಿಪುರಕಾಂತೇಶ್ವರ. ವಾಸ್ತವವಾಗಿ ಶಿವನಿಗೆ ಮೂರ್ತಿ ಇಲ್ಲ. ಶಿವಲಿಂಗವು ಆತ್ಮದಲ್ಲಿ ಬೆಳಗುವ ಸ್ವರೂಪದಲ್ಲಿರುತ್ತದೆ, ಮತ್ತೇನಲ್ಲ. ಸಿದ್ಧಿ ಹೊಂದಿದ ನಂತರ ನಿರ್ಮಲ ಮನಸ್ಸಿನ ರೂಪದಲ್ಲಿರುವ ಶಿವನ ನಿರ್ಮಲತೆಯ ಸ್ಫಟಿಕ ಲಿಂಗ ನಮ್ಮ ಶಿರಸ್ಸಿನಲ್ಲಿ, ಮೆದುಳಿನಲ್ಲಿ ನಾವು ಜ್ಞಾನವನ್ನು ಹೊಂದಲು ಸಹಕರಿಸುತ್ತೆ. ರುದ್ರನನ್ನ ಕಪಾಲಿ ಅಂತ ಹೇಳ್ತಾರೆ. ಮೆದುಳಿನ ನರಗಳ ರೂಪದಲ್ಲಿನ ಕತ್ತಿನ ಕೆಳಗಿನವರೆಗೂ ವ್ಯಾಪಿಸಿರುವ ನಾಡಿಗಳ ರುದ್ರ ಜೊಡೆ ಅಂತ ಕರೀತಾರೆ. ಶಿವನು ಹಠಯೋಗಿ ರೂಪವನ್ನು ಲಕುಲಿಶ ಅಂತ ಕರೀತಾರೆ. ಶಿವನು ಭಿಕ್ಷಾಚನೆ ಮಾಡಿದ ಮೇಲೆ ಜೀವಿಗಳ ಪಾಪಕರ್ಮಗಳನ್ನು ಪರಿಹರಿಸಿದ್ದು ಅಂತ ಹೇಳ್ತಾರೆ. ಈ ಸೃಷ್ಟಿಯಲ್ಲಿನ ರಾಗ ತಾಳಬದ್ಧವಾದ ಸೃಷ್ಟಿ ಲಯ ಮಹಾ ಸ್ಪಂದನಗಳ ಸಾರವಾಗಿ ಆನಂದವನ್ನು ತಾಂಡವವನ್ನು ಮಾಡುತ್ತಾ ಇದರಿಂದ ಶಿವನಿಗೆ ನಟರಾಜ ಎಂದು ಕರೀತಾರೆ. ಶಿವನು ಪರಮಾನಂದದಾಯಕವಾದ ಮೋಕ್ಷ ಸಿದ್ಧಿಯನ್ನು ಕೊಡಬಲ್ಲವನು ಆಗಿರ್ತಾನೆ. ಚಿತ್ ಎಂದರೆ ಈ ಮನಸ್ಸನ್ನು, ಅಂಬರವೆಂದರೆ ಈ ಮನಸ್ಸು, ಚಿತ್ ಎಂದರೆ ಮನಸ್ಸು, ಅಂಬರವೆಂದರೆ ಆಕಾಶ ಅಥವಾ ಬಟ್ಟೆ. ಆಕಾಶ ರೂಪದಲ್ಲಿರುವನೇ ಚಿದಂಬರ. ನೀನು ನೋಡುವ ಈ ವಿಶಾಲ ವಿಶ್ವದಲ್ಲಿನ ಆಕಾಶ ಸ್ವರೂಪನು ರುದ್ರ ಸ್ವರೂಪನು. ದ್ವಾದಶ ಜ್ಯೋತಿರ್ಲಿಂಗಗಳ ರಾಶಿ ಚಕ್ರದಲ್ಲಿನ 12 ರಾಶಿಗಳಿಂದ ಪ್ರತೀಕ. ಆದ್ದರಿಂದ ಶಿವನು ಕಾಲ ಸ್ವರೂಪನು. ಅಷ್ಟ ದಿಕ್ಕುಗಳ ಅಷ್ಟಮೂರ್ತಿಯು ಚಿದಾಕಾಶ ಸ್ವರೂಪನೇ. ಪಂಚಭೂತಗಳ ಆತನ ಪಂಚಮುಖಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಸೇರಿ ಏಕಾದಶ ರುದ್ರ ಕಲೆಗಳಾಗುತ್ತದೆ. ಇವನನ್ನೇ ಏಕಾದಶ ರುದ್ರ. ಉಮಾಮಹೇಶ್ವರ ರೂಪವು ಚಿತ್ತ ಪ್ರಸನ್ನ ರೂಪವು, ತ್ರಿಗುಣಗಳನ್ನು ಭಸ್ಮ ಮಾಡಿದ ರೂಪವೇ ಪರಾಂತಕ ರೂಪವು. ಜ್ಞಾನ ನೇತವೇ 3ನೇ ಕಣ್ಣು. ಸಮಾಧಿ ಸ್ಥಿತಿಯಲ್ಲಿ ಪ್ರಸನ್ನವಾದ ಧ್ಯಾನವಾಗಿರುವಳು, ನಿರಂತರ ಆಗಿರುವಳು. ಪ್ರವಹಿಸುವ ಪವಿತ್ರತೆಯ ಶಿವ ಜಟಾಜೂಟಗಳಲ್ಲಿ ರುದ್ರವಾಗಿರುವ ಪರಮ ಪಾವನಿಯಾದ ಗಂಗಾ ಮಾತೆ. ಆದಿ ಮಿಥುನವಾದ ಶಿವ ಪಾರ್ವತಿಯ ಸ್ವರೂಪವೇ ಮಿಥುನ ರಾಶಿ. ಆದ ನಕ್ಷತ್ರವು ಆಕಾಶದಲ್ಲಿ ಬೆಳೆತಿರುವಾಗಲೇ ಶಿವನ ದರ್ಶನವು ಕೊಡುತ್ತಾನೆ. ಮಿಥುನ ರಾಶಿಯನ್ನು ಸೇರುವುದಕ್ಕೆ ಮುಂಚೆ ಋಷಭ ರಾಶಿಯನ್ನು ದಾಟಿ ಹೋಗಬೇಕಾಗತ್ತೆ. ಆ ಋಷಭವೇ ನಂದೀಶ್ವರನು. ಅವನು ಧರ್ಮ ಸ್ವರೂಪನು ಹೌದು. ಭೂಮಧ್ಯದಲ್ಲಿ ಬೆಳಗುವ ಜ್ಯೋತಿಯೇ ಚಂದ್ರಕಳೆ. ಯೋಗಾಸ್ಥಿತಿಯಲ್ಲಿ ಉಂಟಾಗುವ ಕಾಮಜಯದಿಂದ ಸ್ತ್ರೀ ಪುರುಷ ಭೇದವು ನಾಶವಾಗಿ ಏಕತ್ವ ಸ್ಥಿತಿಯಲ್ಲಿ ಹೊಂದುವ ಸ್ವರೂಪವೇ ಅರ್ಧನಾದೀಶ್ವರ ರೂಪವ. ಸಹಸ್ರಾರದಲ್ಲಿ ಲಿಂಗೋದ್ಭವ ಕಾಲದಲ್ಲಿ ಕರ್ಪೂರ ಕಳಿಕವು ಭಗತ್ವ ಜ್ಯೋತಿಯಾಗಿ ಬೆಳಗುತ್ತಾ ಇರುತ್ತೆ. ಲಿಂಗವೆಂದರೆ ಶರೀರದ ಒಳಗೆ ಅಡಗಿರುವ ಲಿಂಗ ಶರೀರ. ಈ ಜ್ಯೋತಿ ರೂಪದಲ್ಲಿ ಬೆಳಗುತ್ತಾ ಇರುತ್ತದೆ. ಸಹಸ್ರಾರದಲ್ಲಿ ಲಿಂಗೋದ್ಭವ ಕಾಲದಲ್ಲಿ ಕರ್ಪೂರ ಕಳಿಯುತ್ತೆ. ಕರ್ಪೂರ ಕಳಿಕವು ಭಗವತ್ ಜ್ಯೋತಿಯಾಗಿ ಬೆಳಗುತ್ತಾ ಇರುತ್ತೆ. ಲಿಂಗವೆಂದರೆ ಸ್ಥೂಲ ಶರೀರ ಒಳಗೆ ಅಡಗಿರಿಕೊಂಡು ಲಿಂಗ ಶರೀರ. ಇದು ಜ್ಯೋತಿ ರೂಪದಲ್ಲಿ ಬೆಳಗುತ್ತಾ ಇರುತ್ತೆ ಅಂತ ವೇದಗಳು ಹೇಳ್ತಾರೆ. ಈ ಥರ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.